ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಮ್ಮ ಭಾರತದ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಆದ ಶ್ರೀ ಬಿ.ಆರ್. ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದಿದ್ದು ಅದನ್ನು ಖಂಡಿಸಿ ಗೋಕಾಕ್ನಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಗೋಕಾಕ್ ದಿನಾಂಕ 6/10/2025 ಒಂದು ಪ್ರಕರಣದ ಕುರಿತು ಬಿ.ಆರ್. ಗವಾಯಿ ಅವರು ವಿಚಾರಣೆ ಮಾಡ್ತಾ ಇದ್ದ ವೇಳೆ ಕೋರ್ಟ್ ಹಾಲ್ನಲ್ಲೇ ಇದ್ದ ವಕೀಲನು ಆದ ರಾಕೇಶ್ ಕಿಶೋರ್ ಈತನು ಶೂ ತೆಗೆದುಕೊಂಡು ನೇರವಾಗಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದತ್ತ ಎಸೆದಿದ್ದ. ಆತನನ್ನ ಬಂಧಿಸಬೇಕು ಅಂತ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ರಾಕೇಶ್ ಕಿಶೋರ್ ವಕೀಲನ ವಿರುದ್ಧ ಧಿಕ್ಕಾರಕ್ಕೋಗಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ರಿಂದ ವಾಹನಗಳ ಸಂಚಾರ ಕೂಡ ಅಸ್ತವ್ಯಸ್ತವಾಗಿತ್ತು. ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ರಾಜ್ಯಾಧ್ಯಕ್ಷರು ಆದ ಈಶ್ವರ ಗುಡಜ ಇವರು ಕೋರ್ಟ್ ಅನ್ನೋದು ದೇವರು ಇದ್ದ ಹಾಗೆ, ಭಾರತದಲ್ಲಿ ಸಾವಿರಾರು ವಕೀಲರು ಇದ್ದಾರೆ, ಅವರ ನೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡ್ತಾರೆ. ಆದರೆ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ವಕೀಲ ಆಗಲು ಲಾಯಕ್ಕಿಲ್ಲ. ಭಾರತದ ನ್ಯಾಯಪೀಠದಲ್ಲಿ ಕುಳಿತವರು ದೇವರು ಇದ್ದ ಹಾಗೆ, ಕೋರ್ಟ್ ಮೇಲೆ ನ್ಯಾಯಾಧೀಶರ ಮೇಲೆ ಶೂ ಎಸೆದಿದ್ದನ್ನ ಯಾವುದೇ ಕಾರಣಕ್ಕೂ ನಾವು ಸಹಿಸಲ್ಲ. ನಾವು ಹಿಂದೂಗಳೇ, ಭಾರತ ದೇಶದ ಸರ್ವ ಜನಾಂಗಗಳ ದೇಶದಲ್ಲಿ ಕೋರ್ಟ್ಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು. ಇನ್ನು ನಮ್ಮಲ್ಲಿ ಕ್ರೈಸ್ತರಿಗೆ ಬೈಬಲ್ ಗ್ರಂಥವಾಗಿರ್ಬೋದು, ಮುಸಲ್ಮಾನರಿಗೆ ಕುರಾನ್ ಗ್ರಂಥವಾಗಿರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥವಾಗಿರ್ಬೋದು, ಆದರೆ ಎಲ್ಲರಿಗೂ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಸಂವಿಧಾನ ಅಂದಿದ್ದಾರೆ. ಇನ್ನು ಇಂತಹ ಪ್ರಕರಣಗಳು ಮರುಕಳಿಸದಂತೆ ನಿಗಾ ವಹಿಸಬೇಕು ಅಂತ ಆತನನ್ನ ಕೂಡಲೇ ಆತನ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸುಮೋಟೋ ಕೇಸು ದಾಖಲಿಸಿಕೊಳ್ಳಬೇಕು ಹಾಗೂ ಆತನನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದರು. ಇನ್ನುಳಿದ ದಲಿತ ಪರ ಸಂಘಟನೆಗಳ ವತಿಯಿಂದ ಇವತ್ತು ಗೋಕಾಕ್ ತಾಲೂಕಿನಲ್ಲಿ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ.ಆರ್. ಗವಾಯಿ ಅವರ ಮೇಲೆ ಹಾಗೂ ನ್ಯಾಯಾಲಯದ ಪೀಠದ ಕಡೆ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲನ ಮೇಲೆ ಕಠಿಣ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಕುರಿತು ನಾವು ಮನವಿ ಮಾಡಕ್ಕೆ ಬಂದೆವು. ಇವತ್ತು ಮನವಿ ಮಾಡೋ ಹೋಗೋದಷ್ಟೇ ಅಲ್ಲ, ಇವತ್ತು ನೀವು ತಿಳ್ಕೊಂಡಿರ್ಬೋದು ಏನ ಗವಾಯಿ ಅವರ ಎಸೆಯಲಾರು, ಅದಕ್ಕಾಗಿ ಈ ದಲಿತ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ. ಆ ಜಾಗದಾಗ ಯಾರೇ ಇದ್ರೂ ಸಹಿತ ನಾವುಗಳು ಹೋರಾಟ ಮಾಡ್ತಿತ್ತು. ಹೌದಿಲ್ರಿ? ಹೌದಿಲ್ರಿ? ಜೋರ್ಲಿ ಹೇಳ್ಬೇಕಪ್ಪ. ಇವತ್ತು ಏನಾಗ್ಬಿಟ್ಟೈತೆ, ನಮ್ಮವರಿಗೆ ನಾವೇ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅರೇ ನಾವು ಭಾರತ ದೇಶದ ನ್ಯಾಯಮೂರ್ತಿಗಳಂದ್ರ ಒಂದು ದೇವರಂತ ತಿಳ್ಕೊಂಡು, ಹೌದ್ರಿ? ಎಲ್ಲರೂ ಇವತ್ತು ಯಾರೇ ಇರಲಿ ನ್ಯಾಯಾಧೀಶರು, ಅವ್ರು ನಮ್ಮ ದೇವರು. ಈ ಭಾರತ ದೇಶವನ್ನ ನಡೆಸುವಂತಾರೆ ಯಾರಾದರೂ ಇದ್ರೆ ಅದು ನ್ಯಾಯಮೂರ್ತಿಗಳು. ಇವತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು, ವಕೀಲರಾಗಿರ್ಬೋದು, ಇವರು ಇರದೇ ಹೋಗಿರ್ತಿದ್ರ ನಾವು ಇಷ್ಟೊಂದು ಮಾತನಾಡುವಂತ ಶಕ್ತಿ ನಮ್ಮ ಕಡೆ ಬರ್ತಾ ಇರಲಿಲ್ಲ. ನಮಗೆ ಶಕ್ತಿ ಕೊಟ್ಟವ್ರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಏನೇ ಒಂದು ಪ್ರಕರಣ ನಡೆದರು ಪೊಲೀಸ್ ಇಲಾಖೆದವರು ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿ ವಾದ ವಿವಾದ ನ್ಯಾಯಾಲಯದಲ್ಲಿ ನಡೀತೈತಿ. ಅವಾಗ ಒಂದು ತೀರ್ಪು ಬರ್ತೈತಿ. ಆ ತೀರ್ಪು ಏನೇ ಬಂದ್ರು ನಾವು ಸ್ವಾಗತ ಮಾಡ್ತೀವಿ. 75 ವರ್ಷದ ಒಬ್ಬ ವ್ಯಕ್ತಿ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಒಂದು ನ್ಯಾಯಾಲಯದ ಪೀಠದ ಬಂದು ದೂಡಿಸಿ ಹೋಗಿತ್ತಾರಂದ್ರ ಇದನ್ನ ನಾವು ಸಹಿಸೋದಿಲ್ಲ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಇದನ್ನ ನಾವು ಖಂಡನೆ ಮಾಡ್ತೀವಿ. ನಮ್ಮೆಲ್ಲರಿಗೂ ಒಂದೊಂದು ಗ್ರಂಥಗಳು, ಮುಸ್ಲಿಮರಿಗೆ ಕುರಾನ ಗ್ರಂಥ ಆಗಿರ್ಬೋದು, ಕ್ರಿಶ್ಚಿಯನ್ರಿಗೆ ಬೈಬಲ್ ಗ್ರಂಥ ಆಗಿರಬಹುದು,
ಭಗವದ್ಗೀತೆ ಗ್ರಂಥ ಆಗಿರ್ಬೋದು. ಆದ್ರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ನೆನಪಿಟ್ಕೊಳ್ಳಿ. ಏನು ಕೆಲವೊಂದು ಜನ ಶಿವಮೊಗ್ಗದ ಈ ಕಿಡಿಗೇಡಿಯವರನ್ನೆಲ್ಲ ರಾಕೇಶ್ ಕಿಶೋರ್ನನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ನಾವು ರಾಷ್ಟ್ರಪತಿಗೆ ವಿನಂತಿ ಮಾಡ್ಕೊತೀವಿ, ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತವ್ರನ್ನು ಸಹಿತ ನೀವು ಕಠಿಣ ಶಿಕ್ಷೆ ಗುರಿಪಡಿಸ್ಬೇಕು. ಹೌದ್ರಿ? ಬರೀ ಒಗದವನಷ್ಟೇ ಸೋಷಿಯಲ್ ಮೀಡಿಯಾದಾಗ ವಾದ ಪ್ರತಿವಾದ ಮಾಡ್ತಾ ಇದ್ದಾರೆ, ಅದು ಸ್ವಾತಂತ್ರ್ಯ ಅವ್ರ ಹಕ್ಕು ಐತಿ. ಆದರೆ ಯಾರನ್ನೂ ನಿಂದನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ. ನಾವು ಯಾರನ್ನೂ ನಿಂದನೆ ಮಾಡಬೇಕು, ನಾವು ಯಾರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ನಾವು ಬಂದಿಲ್ಲ. ನಾವು ಬಂದಿರೋದು ಯಾಕಂದ್ರೆ ನಮ್ಮ ನ್ಯಾಯಾಧೀಶರ ಮೇಲ್, ನ್ಯಾಯಪೀಠದ ಮೇಲ್ ಶಿವಮೊಗ್ಗದ ಕಿಡಿಗೇಡಿಗಳನ್ನ ಬಂಧನ ಮಾಡಬೇಕು ಮತ್ತು ಇದು ಮರುಕಳಿಸಬಾರ್ದು. ಇನ್ನು ಮುಂದೆ ಏನಾರ ಇಂಥ ಘಟನೆಗಳು ಅದು ಅಂದ್ರೆ ಈಗ ಮನವಿ ಅಷ್ಟೇ ಕೊಡತ್ತೀವಿ, ಈಗ ವಿನಂತಿ ಅಷ್ಟೇ ಮಾಡ್ಕೊಳ್ತಾ ಇದೀವಿ. ಇನ್ನು ನಿಮ್ಮ ಮನೆ ಮುಂದೆ ಬಂದು ಬೂಟ್ಲೆ ಬಡಿಯುವಂತ ಕೆಲಸ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತು. ಅದು ಯಾರೇ ಆಗಿರ್ಲಿ, ನ್ಯಾಯಾಲಯಕ್ಕೆ ಪೊಲೀಸ್ ಇಲಾಖೆಗೆ ಯಾರು ಗೌರವ ಕೊಡುವುದಿಲ್ಲ ಅವ್ರು ನಾವು ವಿರೋಧ ಮಾಡಾರನ. ಹೌದಾ? ನಾವು ಗೋಕಾಕ್ ತಾಲೂಕಿನಿಂದ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇವರೆಲ್ಲರ ಮೂಲಕ ನಾವು ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಕಾರಣ ಏನಂದ್ರೆ 6/10/2025 ನ್ಯಾಯಮೂರ್ತಿಗಳಾದ ಶ್ರೀ BR ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎಂಬ ವಕೀಲನು ಶೂ ಎಸೆದಾನ. ಇದು ಈ ದೇಶ ತಲೆ ತಗ್ಗಿಸುವಂಥ ಕೆಲಸ ಮಾಡಿದ್ದಾರೆ. ಇವರ ವಕೀಲ ವೃತ್ತಿಗೂ ಸಹಿತ ಅವಮಾನ ಮಾಡಿದಾನ. ಯಾಕಂದ್ರೆ ಇವತ್ತು ದೇಶದಲ್ಲಿ ಸಾವಿರಾರು ವಕೀಲರುಗಳಿದ್ದಾರೆ, ಆದರೆ ಬಡ ಜನಗಳಿಗೆ ನ್ಯಾಯ ಕೊಡಿಸುವಂಥ ವಕೀಲರದಾರ. ಆದರೆ ಈತ ಹೆಂಗದಾನಂದ್ರೆ ಇವನ ಮನಸ್ಥಿತಿ ಸರಿಯಿಲ್ಲ. ವಾದ ಪ್ರತಿವಾದ ಆಗುವಾಗ ಅದೇನೇ ಇದ್ದರೂ ಸಹಿತ ಕಾನೂನಿನಲ್ಲಿ ಯಾರೇ ಏನೇ ಮಾಡಿದರೂ ಸಹಿತ ಅವ ಕಾನೂನ್ದಾಗ ರೈಟಿಂಗ್ದಾಗ ಅದನ್ನು ಸರಿಪಡಿಸ್ಕೋಬಹುದಿತ್ತು. ಆದರೆ ಉದ್ದೇಶಪೂರ್ವಕವಾಗಿ ಶೂ ಹೋಗದಾನ. ಶೂ ಹೋಗಿದ ಅಲ್ಲದನ ನನಗೆ ದೇವ್ರ ಹೋಗಿ ಅಂದಾನ ಅಂತೇಳಿ ಈ ರೀತಿ ಅಪಚಾರ ಮಾಡ್ತಾ ಇದ್ದಾನ. ನಾವು ಹಿಂದೂಗಳದು ದೇವರ ಯಾವತ್ತೂ ಕೆಟ್ಟ ಕೆಲಸ ಮಾಡಂಗಿಲ್ಲ, ಮಾಡತ್ತ ಹೇಳಂಗಿಲ್ಲ. ನೀ ಸುಳ್ಳ ದೇವ್ರ ಹೆಸರು ಕೆಡ್ಸಾತಿ, ದೇವ್ರನ್ನ ತೊಗೊಂಬಂದ್ರೆ ಹಿಂದೂ ಸಂಘಟನೆಗಳು ನನ್ನ ಜೊತೆಗೆ ಅದಾರಂತ ಅನ್ಕೋತಿ. ನಾವು ಹಿಂದೂಗಳದು ಭಾರತ ದೇಶದಾಗ ನಾವು ಹುಟ್ಟಿದ್ವು ಅಂದ್ರೆ ನಾವು ಹಿಂದೂನದು. ನೀ ಏನಾರ ನಮಗೆ ಈ ರೀತಿ ಮಾಡೋದು ಕಿಶೋರ್ ಇದು ಕೊನೆ ಆಗ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಮಾನದಾಗ ನೀ ಎಲ್ಲಿ ಸಿಕ್ತಿಲ್ಲ ಅಲ್ಲಿ ನಾವು ಶೂ ಹೋಗಿವಂತ ಕೆಲಸ ಮಾಡ್ಬೇಕಾಗ್ತೈತಿ. ಧಿಕ್ಕಾರ ಧಿಕ್ಕಾರ ರಾಕೇಶ್ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ರಾಕೇಶ್ ಅವರಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಹೆಂಗೈತೆ ಅಂದ್ರೆ ಸರ್ವ ಜಾತಿಗಳ ದೇಶ ಇದು. ಇದು ಯಾರಪ್ಪನ ದೇಶ ಅಲ್ಲ, ಎಲ್ಲ ಜಾತಿಯ ಜನ ಜೀವಿಸುತ್ತಿದ್ದಾರೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆಲ್ಲರೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮಗೆ ಇರದೇ ಹೋಗಿರ್ತಿದ್ರೆ ನೀನು ವಕೀಲು ಆಗ್ತಿರ್ಕಿಲ್ಲ, ನಾನು ಬಂದು ಇಲ್ಲಿ ಮಾತಾಡ್ತಿರೂ ಇರಲಿಲ್ಲ. ಇವತ್ತು ಮುಸ್ಲಿಮರಿಗೆ ಕುರಾನ ಗ್ರಂಥ ಆಗಿರ್ಬೋದು, ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಆಗಿರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಆಗಿರ್ಬೋದು. ಆದರೆ ಇಡೀ ದೇಶಕ್ಕೆ ಒಂದೇ ಒಂದು ಗ್ರಂಥ ಅಂದರೆ ಅದು ಸಂವಿಧಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಾತ್ಮಕವಾಗಿ ಯಾರು ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರನ್ನ ಗೌರವಿಸುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಭಾರತ ದೇಶದ ಜನರುಗಳು ನಾವು ಪ್ರತಿಯೊಬ್ಬ ಪ್ರಜೆಯ ಕೆಲಸ
ದೇಶ ಉಳಿಬೇಕು. ದೇಶ ಉಳಿದ್ರೆ ನಾವು ಉಳ್ದಂಗೆ, ದೇಶ ಉಳಿದ್ರೆ ಧರ್ಮ ಉಳ್ದಂಗೆ, ಧರ್ಮ ಉಳಿದ್ರೆ ಜಾತಿ ಉಳ್ದಂಗೆ. ಅದಕ್ಕೆ ನೀ ಜಾತಿ ನಡುವೆ ಜಗಳ ಹಚ್ಚೋವಂಥ ಕೆಲಸ ನೀ ಮಾಡಬೇಡ. ಇದನ್ನು ನಾವು ವಿರೋಧ ಮಾಡ್ತೀವಿ. ನೀ ಏನು ಇದನ್ನು ನೀ ಶೋಕಿ 75 ವರ್ಷ ಅಂದ್ರೆ ನಿನಗೆ ಸುಮಾರು 30 ವರ್ಷ ನೀ ಪ್ರಾಕ್ಟೀಸ್ ಮಾಡಿದಿ. ಅವಾಗ ಮಾಡಿಲ್ಲ, ಈಗ 75 ವರ್ಷ ಹೋಗೈತಿ, ಸಾಕಾಗೈತಿ, ಸಾಯಕ್ಕೆ ಬಂದಿನಿ, ಹೆಂಗಾರ ಮಾಡಿ ಹೆಸರು ಮಾಡ್ಕೋಬೇಕಂತೇಳಿ ಇದನ್ನು ಮಾಡಿದಿ. ಇಂಥದ್ದೆಲ್ಲ ಮಾಡೋಕೆ ನಾವು ಅವಕಾಶ ಕೊಡುವುದಿಲ್ಲ. ಇನ್ನು ಮುಂದೆ ಹಿಂಗೆ ಏನಾರ ನೀ ಮುಂದುವರೆದೆ ಅಂದರೆ ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೋತಿ. ಎಷ್ಟು ನಿಂದು ತಾಕತ್ತ ಹಾಂ ನ್ಯಾಯಪೀಠ ಅಂದ್ರೆ ಒಂದು ದೇವರಿದ್ದಂಗೆ ಅದು. ನಾವು ಇವತ್ತು ಯಾರೇ ಇರ್ಬೋದು, ಇವತ್ತು ರಾಜಕಾರಣಿಗಳು ಇರ್ಬೋದು, ಒಬ್ಬ ಬಡವ ಇರ್ಬೋದು, ಎಲ್ಲರೂ ಹೋಗಿ ನ್ಯಾಯಾಧೀಶರ ಮುಂದೆ ಕೈ ಮುಗಿಬೇಕು. ಯಾಕೆ ಹೇಳು, ಅದು ಒಂದು ದೇವಸ್ಥಾನ ಇದ್ದಂಗೆ, ಅಲ್ಲಿ ಕೂತಾರ ದೇವ್ರು ಇದ್ದಂಗೆ. ದೇವ್ರು ಏನು ತೀರ್ಪು ಕೊಡ್ದಿಲ್ಲ ಅದನ್ನು ನಾವು ಎಲ್ಲರೂ ಸ್ವೀಕಾರ ಮಾಡುವಂಥ ಕೆಲಸ ನಾವು ಮಾಡೋಣ ಅಂತ ಹೇಳುತ್ತಾ, ಏನು ಈ ರೀತಿ ಇನ್ನೊಮ್ಮೆ ಮರುಕಳಿಸಬಾರ್ದು ಅಂತೇಳಿ ನಾನು ಎಲ್ಲ ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ನಂತರ ಬಸವೇಶ್ವರ ವೃತ್ತದಿಂದ ಆಡಳಿತ ಸೌಧದ ತನಕ ಪಾದಯಾತ್ರೆ ಮಾಡುವ ಮೂಲಕ ರಾಕೇಶ್ ಕಿಶೋರ್ನ ವಿರುದ್ಧ ಧಿಕ್ಕಾರ ಕೂಗಿ ತೆರಳಿ ತಹಸೀಲ್ದಾರ್ ಮುಖಾಂತರ ಭಾರತದ ರಾಷ್ಟ್ರಪತಿಗಳಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲು ಮನವಿ ಮೂಲಕ ಒತ್ತಾಯಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಸ್ಥಳದಲ್ಲಿ ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಪ್ರಶಾಂತ್ ಪಾತ್ರೋಟ, ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ಬೆಳಗಾವಿಯ ಯುವ ಘಟಕದ ಅಧ್ಯಕ್ಷರು ಮುದಲಿಂಗ ಗೋರಬಾಳ್, ವಿಠಲ ಸಣ್ಣಕ್ಕಿ, ಕೃಷ್ಣ ಗುಂಡಮೂಳ, ಗೋವಿಂದ ಕಳ್ಳಿಮನಿ ಸೇರಿ ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.